ಮತ್ತೆ ಬಂದೆ. ಹೇ ಹಾಯ್ ಹೆಲ್ಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಇವತ್ತು ಈ ಥರ ಅನ್ನದ್ರಲ್ಲಿ ಏನು ಮಾಡ್ಕೊಂಡು ಕಲಸ್ಕೊಂಡು ತಿಂತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಬನ್ನಿ ಇದೇನಂತ ಹೇಳ್ಕೊಡ್ತೀನಿ. ಇದು ಮೊಸರು ಸಾರು. ಇಲ್ಲಿ ನೋಡಿ, ಗಟ್ಟಿ ಮೊಸರು ಅಂಗಡಿಯಿಂದ ತಂದಿರೋದು, ಪ್ಯಾಕೆಟ್ ಮೊಸರು. ಅರ್ಧ ಬೌಲಷ್ಟು ಮೊಸರಲ್ಲಿ ಮೊಸರು ಸಾರು, ಇಬ್ಬರು ತಿನ್ನುವಷ್ಟು ಮೊಸರು ಸಾರು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. 5 ನಿಮಿಷದಲ್ಲಿ ರೆಡಿಯಾಗುವ ಮೊಸರು ಸಾರು, ಅದು ನನ್ನ ಸ್ಟೈಲ್ನಲ್ಲಿ ಮೊಸರು ಸಾರು ಹೇಗೆ ಮಾಡುವ ಅಂತ ಹೇಳ್ಕೊಡ್ತೀನಿ ನೋಡಿ. ಮೊಸರು ಈ ಥರ ಫ್ರೆಶ್ ಆಗಿರೋ ಗಟ್ಟಿಯಾಗಿರೋ ಮೊಸರು ಈ ಥರ ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಮೊಸರು, ನೋಡ್ತಿದ್ರೆ ತಿನ್ಬೇಕು ಅನ್ನಿಸ್ತಿದೆ ಅಲ್ವಾ? ಹಾಗಾದರೆ ಬನ್ನಿ. ಇದಕ್ಕೆ ಏನು ಜಾಸ್ತಿ ತರಕಾರಿ ಇಲ್ಲ, ಓನ್ಲಿ ಸ್ವಲ್ಪ ಕೊತ್ತಂಬರಿ, ಒಂದು 5-6 ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಇವಷ್ಟೇ ಬೇಕಿರೋದು. ಮನೆಯಲ್ಲಿ ಮೊಸರಿದ್ದರೆ ಸಾರು ಮಾಡೋಕ್ಕೆ ಚಿಂತೆ ಮಾಡ್ತಿದ್ರೆ ಮೊಸರಲ್ಲಿ ಈ ಥರ ಒಗ್ಗರಣೆ ಹಾಕ್ಕೊಂಡು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಾರು ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ, ಹೊಟ್ಟೆ ಹಸ್ದಿರುತ್ತೆ. ಆ ಟೈಮಲ್ಲಿ ಮೊಸರಿದ್ದರೆ ಈ ಥರ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಇದೆಲ್ಲ ನೀರಲ್ಲಿ ತೊಳೆದಿಟ್ಕೊಂಡು ಜಾರಿಗೆ ಈ ಥರ ರುಬ್ಕೊಂಡು ಸ್ಟೌವ್ನಲ್ಲಿ ಒಂದು ಪಾತ್ರೆ ಹಾಕಿ ಎಣ್ಣೆ ಹಾಕಿ. ಇಲ್ಲಿ ನೋಡಿ, ನಾನು ಅಷ್ಟು ನುಣ್ಣಗೆ ಬೇಡ, ತರಿಯಾಗಿ ರುಬ್ಕೊಳ್ಳಿ. 5 ನಿಮಿಷದಲ್ಲಿ ಬಿಸಿ ಅನ್ನ ಈ ಕಡೆ ಕುಕ್ಕರ್ನಲ್ಲಿ ಇಟ್ಟು ಈ ಕಡೆ ಈ ಥರ ಮೊಸರನ್ನು ಒಗ್ಗರಣೆ ಹಾಕಿ ಬಿಸಿ ತಿಂತಾ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಬ್ಬಾ, ಇನ್ನೊಮ್ಮೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಉಂಟು. ಇಲ್ಲಿ ನೋಡಿ, ನಾನು ಪಾತ್ರೆ ಇಕ್ಕಿ ಸಾಸಿವೆ ಕರಿಬೇವು ಹಾಕಿದೆ. ಇವಾಗ ನಾನು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ತರಿಯಾಗಿ ರುಬ್ಕೊಂಡಿದ್ನಲ್ಲ, ಅದು ಇವಾಗ ಎಣ್ಣೆ ಬಿಸಿಯಾದ ನಂತರ ಹಾಕ್ಕೊತಾ ಇದ್ದೀನಿ ನೋಡಿ. ನಿಮಗಿಷ್ಟ ಆಗಿದರೆ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ, ನಾನು ರುಬ್ಕೊಂಡಿರೋ ಮಸಾಲೆನ ಈ ಥರ ಹಾಕ್ಕೊಂಡಿದ್ದೀನಿ, ಈ ಥರ ಮಿಕ್ಸ್ ಮಾಡ್ತಿದ್ದೀನಿ. ಜಾಸ್ತಿ ರೋಸ್ಟ್ ಆಗೋಕ್ಕೆ ಬಿಡಬೇಡಿ, ಹಸಿ ವಾಸನೆ ಹೋಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಅರಿಶಿನ ಹಾಕಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಇಷ್ಟಪಟ್ಟು ತಿನ್ನೋರು 5 ನಿಮಿಷವೂ ಆಗಲ್ಲ, ಅಷ್ಟು ಬೇಗ ಆಗುತ್ತೆ ಮೊಸರು ಸಾರು. ಯಾರ್ಯಾರಿಗೂ ಭಾಳ ಇಷ್ಟಪಟ್ಟು ತಿಂತಾರೆ. ನನಗೂ ನನ್ನ ಮಗನಿಗೂ ಭಾಳ ಇಷ್ಟ ಇದು. ಅರ್ಧ ಬೌಲಷ್ಟು ಮೊಸರಲ್ಲಿ ಅರ್ಧ ಬೌಲಷ್ಟು ಮೊಸರಿದ್ರೆ ಸಾಕು, ಚಟಪಟ ಅಂತ ಮಾಡಿಕೊಂಡು ಸಾರು ಬೇಗ ಮುದ್ದೆಗೆ ಮತ್ತು ಬಿಸಿ ಅನ್ನಕ್ಕೆ, ಬೇಗ ಹೊಟ್ಟೆ ಹಸುವಾಗಿರೋರು ಈ ಥರ ಮಾಡ್ಕೊಂಡು ಒಮ್ಮೆ ನೋಡಿ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇವಾಗ ಸ್ವಲ್ಪ ತಣ್ಣಗಾದ ನಂತರ ಮೊಸರು ಹಾಕಿ, ಬಿಸಿ ಇದ್ದಾಗಲೇ ಹಾಕಬೇಡಿ, ಅದು ಒಡೆದೋಗೋ ಥರ ಆಗುತ್ತೆ. ಇವಾಗ ನಾನು ತಣ್ಣಗಾಗಿದೆ, ಇಲ್ಲಿ ನೋಡಿ, ನಾನು ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಆ ಬೌಲ್ನಲ್ಲಿ ಮೊಸರು ಐತಲ್ಲ, ಒಂದು ಸ್ವಲ್ಪ ಟೀ ಲೋಟದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಹಿಂಗೆ ಕಲಸಿ ಹಾಕಿ ಕಲಸಿಟ್ಟು ಬಿಸಿ ಅನ್ನದ್ರಾಗೆ ಹಾಕ್ಕೊಂಡು ತಿಂತಾ ಇದ್ದರೆ ಅಬ್ಬಬ್ಬಾ, ಅದ್ರ ರುಚಿನೇ ಬೇರೆ ಕಣ್ರಿ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನನ್ನ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ಒಂದು ಸ್ವಲ್ಪ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ, ಮತ್ತು ನಿಮಗೆ ಯಾವ ರೆಸಿಪಿ ಮಾಡುವ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮಗೆ ಆ ರೆಸಿಪಿ ಮಾಡಿ ನಾನು ಯೂಟ್ಯೂಬಲ್ಲಿ ಬೇಗ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.